ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಳಗ್ಗೆ ಎದ್ಬಿಟ್ಟು ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ಕಾಲೇಜಿಗೆ ರೆಡಿ ಆಗೋದ ಅಂತ ರೆಡಿ ಆಯ್ತಿದ್ದೀನಿ ಗಾಯ್ಸ್. ಸೊ ನಾನು ರೆಡಿಯಾಗಿ ಬರೋಷ್ಟರಲ್ಲಿ ನಮ್ಮಮ್ಮ ಹೊಸಲೆಲ್ಲ ನೀಟಾಗಿ ತೊಳೆದ್ಬಿಟ್ಟು ಕ್ಲೀನಾಗಿ ರಂಗೋಲಿ ಬಿಡಿಸೋರೆ ಗಾಯ್ಸ್. ಪೂಜೆ ಮಾಡಬೇಕಿತ್ತು ಇವತ್ತು ನಾನೇ, ಅದಕ್ಕೋಸ್ಕರ ರಂಗೋಲಿ ಬಿಡಿಸಿದ್ದಾರೆ. ಸೊ ನಾನು ಇವಾಗ ಕ್ಲೀನಾಗಿ ರೆಡಿಯಾಗಿ ಯೂನಿಫಾರ್ಮ್ ಹಾಕೊಂಡು ದೇವ್ರಿಗೆ ಪೂಜೆ ಮಾಡ್ತಿದ್ದೆ ಗಾಯ್ಸ್. ಇವತ್ತು ವಾರ ನಾನೇ ಮಾಡಬೇಕಿತ್ತು, ಸೊ ಅದಕ್ಕೋಸ್ಕರನೇ ನಾನೇ ಸ್ನಾನ ಮಾಡ್ಕೊಂಡು ಬೆಳಗ್ಗೆನೆ ನೀಟಾಗಿ ದೇವ್ರಿಗೆ ಗಂಧದ ಕಡ್ಡಿ ಹಚ್ತಿದ್ದೀನಿ ಗಾಯ್ಸ್. ಪೂಜೆ ಮಾಡ್ತಾ ಬೇಡ್ಕೊತಿದ್ದೆ ಗಾಯ್ಸ್. ಯೂಟ್ಯೂಬ್ನ ನಾನು ಇವಾಗ ಕ್ರಿಯೇಟ್ ಮಾಡಿದ್ದೀನಿ, ಸೊ ಅದಕ್ಕೋಸ್ಕರನೇ ಎಲ್ಲರೂ ಚೆನ್ನಾಗಿ ಫಾಲೋವರ್ಸ್ ಆಗಲಿ ಸಬ್ಸ್ಕ್ರೈಬರ್ಸ್ ಆಗಲಿ ಅಂತ ನಾನು ದೇವ್ರಿಗೆ ಬೇಡ್ಕೊತಿದ್ದೆ ಗಾಯ್ಸ್. ದಯವಿಟ್ಟು ನೀವು ಆದಷ್ಟು ಜನಕ್ಕೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಗಾಯ್ಸ್. ದೇವ್ರಿಗೆ ಇವಾಗ ದೀಪ ಹಚ್ಚಿ ನಮ್ಮಮ್ಮ ಹೊಸ್ಲಿಗೆ ಪೂಜೆ ಮಾಡಿಬಿಡು ಆಚೆ ಕಡೆ ಅಂತ ಅಂದರು ಗಾಯ್ಸ್. ಅದಕ್ಕೋಸ್ಕರ ಸರಿ ಆಯಿತು, ಅಲ್ಲೇ ಮಾಡ್ತಿದ್ದೀವಿ ಅಂತ ಇಲ್ಲಿ ಮಾಡೋಕ್ಕಾಗಲ್ವ ಅಂದ್ಕೊಂಡು ನಾನು ಬಂದ್ಬಿಟ್ಟು ಸೂರ್ಯನ ಸ್ತೋತ್ರ ಹೇಳಿ ಸೂರ್ಯನಿಗೂ ಪೂಜೆ ಮಾಡಿ ಚೆನ್ನಾಗಿ ಬೆಳ್ಕೊಂಡು ನಾವು ಹೊಸ್ಲಿಗೆಲ್ಲ ಪೂಜೆ ಮಾಡಿಬಿಟ್ಟು ನೀಟಾಗಿ ಒಳಗಡೆ ಬಂದೆ ಗಾಯ್ಸ್. ಕೆಳಗಡೆ ಗಂಧದ ಕಡ್ಡಿ ಸಿಗ್ಸೋಕ್ಕಾಗಲ್ಲ ಅಂತ, ಸೊ ಅದಕ್ಕೋಸ್ಕರ ಮೇಲ್ಗಡೆನೇ ಗಂಧದ ಕಡ್ಡಿನ ಸಿಗಿಸ್ಬಿಟ್ಟು ಇವಾಗ ಕ್ಲೀನಾಗಿ ಪೂಜೆ ಮಾಡಿ ಒಳಗಡೆ ಬರ್ತಾಯಿದ್ದೀನಿ ಗಾಯ್ಸ್. ಇವಾಗ ಪೂಜೆ ಎಲ್ಲ ಆಯಿತು. ನಮ್ಮಮ್ಮ ಏನು ನಾಷ್ಟ ಮಾಡಿದ್ದಾರೆ ಅಂತ ನೋಡೋಕ್ಕಂತ ಬಂದರೆ ಚಿತ್ರಾನ್ನ ಮಾಡಿದ್ದಾರೆ ಗಾಯ್ಸ್. ನಮ್ಮಮ್ಮ ನಾಷ್ಟ ಎಲ್ಲ ರೆಡಿ ಮಾಡಾದ್ಮೇಲೆ ಹೊತ್ತಕ್ಕೆ ಮುಂಚೆನೇ ಊಟ ಮಾಡ್ಕೊಬಿಡು ಅಂತ ಇವಾಗ ಬೇಗನೆ ಚಿತ್ರಾನ್ನ ಬೇರೆ ಹಾಕ್ಕೊಟ್ಬಿಟ್ಟವ್ರೆ ಗಾಯ್ಸ್. ಅದರ ಜೊತೆ ಬೂಸ್ಟ್ನು ಇವಾಗಲೇ ಕಲಿಸ್ಕೊಟ್ಬಿಟ್ಟವ್ರೆ, ಕುಡ್ಕೊಂಡು ಬೇಗ ಓಡೋಕ್ಕೆ ಸರಿ ಇರುತ್ತೆ ಅಂತ. ಈಗ ತಿನ್ಕೊ ಓಡಬೇಕು ಗಾಯ್ಸ್. ಇವತ್ತು ಬೇಗ ವ್ಯಾನ್ ಬಂದ್ಬಿಡುತ್ತೆ ಅಂತ ನಮ್ಮಮ್ಮ ಇವಾಗಲೇ ಲಂಚ್ ಬಾಕ್ಸ್ ರೆಡಿ ಮಾಡಿಟ್ಬಿಟ್ಟವ್ರೆ ಗಾಯ್ಸ್ ತಗೊಳ್ಳಿ ಅಂತ. ಕೊನೆಗೂ ಕಾಲೇಜ್ ಹತ್ರ ಬಂದೆ ಗಾಯ್ಸ್. ಕಾಲೇಜಲ್ಲಿ ವೀಡಿಯೋ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರನೇ ಬಂದಾದ್ಮೇಲೆ ಮಾಡ್ತೀನಿ. ಕಾಲೇಜ್ ಮುಗಿಸ್ಕೊಂಡು ನಾನು ಮತ್ತು ನಮ್ಮ ಫ್ರೆಂಡ್ ಇಬ್ರು ಕೆಳಗಡೆ ಫ್ಲೋರ್ಗೆ ಹೋಗ್ತಿದ್ದೀವಿ ಗಾಯ್ಸ್. ನೋಡಿ ಗಾಯ್ಸ್, ಇದೆ ನಮ್ಮ ರೂಮು. ಇಲ್ಲಿ ಟೆಸ್ಟ್ ಬರ್ತಿದೆ, ಸೊ ಅದಕ್ಕೋಸ್ಕರ ನಾವೇ ಬೆಂಚಸ್ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀವಿ ಗಾಯ್ಸ್. ಸೊ ಬೆಂಚಸ್ ಎಲ್ಲ ಕ್ಲೀನ್ ಮಾಡಾದ್ಮೇಲೆ ನಾನು ನಮ್ಮ ಫ್ರೆಂಡ್ ಮನೆ ಕಡೆ ಹೊರಡ್ತಿದ್ದೀವಿ ಗಾಯ್ಸ್. ಇವಾಗ ಸೈಕಲ್ ಎತ್ಕೋಬೇಕು, ಸೊ ಅದಕ್ಕೋಸ್ಕರ ಆ ಕಡೆಗೆ ಹೋಗ್ತಿದ್ದೀವಿ. ಸೊ ನೋಡಿ ಗಾಯ್ಸ್, ಸೈಕಲ್ ಎತ್ಕೊಳ್ಳೋಣ ಅಂತ ಬಂದರೆ ಎಲ್ಲರ ಸೈಕಲಲ್ಲಿ ಏರ್ ಕಳೀತವ್ರೆ ನೋಡಿ ಇವರಿಬ್ರು. ನೋಡಿ ಗಾಯ್ಸ್, ಈ ನನ್ನ ಫ್ರೆಂಡ್ ಬೇರೆ ಸೈಕಲ್ನ ಆ ಕಡೆ ನಿಲ್ಸೋಗೋಗಿ ಈ ಕಡೆ ನಿಲ್ಲಿಸ್ಬಿಟ್ಟು ನನ್ನ ಸೈಕಲಲ್ಲಿ ಹೋಯ್ತು ಅಂತ ಅಳ್ತಾ ಬಿದ್ದುಬಿಟ್ಟು ಅವ್ನು ನೋಡಿ ಇಲ್ಲಿ. ಸೊ ನೋಡಿ ಗಾಯ್ಸ್, ನಾನು ನಮ್ಮ ಫ್ರೆಂಡ್ ಇವಾಗ ಓಡ್ತಿದ್ದೀವಿ. ಇವನು ಯೂಟ್ಯೂಬ್ಗೆ ಹೇಳ್ಕೊಳ್ಳೋ ಅಂದ್ಕೊಂಡು ನಾನು ನಮ್ಮ ಫ್ರೆಂಡ್ ಪೂರ್ತಿ ಇವನ್ನ ಫೇಸ್ ತೋರ್ಸೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀವಿ ಗಾಯ್ಸ್. ನಾನು ಎಷ್ಟೇ ಕ್ಯಾಮ್ರಾ ಅತ್ತಾಗಿದ್ದಾಗಿಡಿದ್ರೂ ಹೆಂಗೆ ಬದುಕತ್ತವ್ನು ನೋಡಿ ಇವನು. ಏನು ಮಾಡ್ಬೇಕಿಂತವ್ರಿಗೆಲ್ಲ. ನೋಡಿ ಗಾಯ್ಸ್, ನಮ್ಮ ಫ್ರೆಂಡು ಸುಮ್ಮನೆ ಹೋಯ್ತಿರೋನು ಹಿಡ್ಕೊಂಡ್ಬಿಟ್ಟವನೇ ಬಾ ವೀಡಿಯೋಗೆ ಅಂತ. ಸೊ ಹೆಂಗೆ ಇದ್ರು ನಾನು ನಮ್ಮ ಫ್ರೆಂಡ್ ಎಲ್ಲರೂ ಮನೆಗೆ ಹೋಗ್ತಿದ್ದೀವಿ. ಒಂದು ಕ್ಲಿಕ್ ತಗೊಬಿಡೋಣ ಅಂತ ವೀಡಿಯೋ ಮಾಡಿದ್ರೆ ಇಬ್ರು ಮರೆ ಆಗೋಯ್ತವ್ರೆ. ಯಾರು ಕಾಣ್ತಾನಿಲ್ಲ ಕ್ಯಾಮ್ರಾ ಕಣ್ಗೆ. ನಾನು ಒಬ್ಬನೇ ಮಾಡ್ತಿದ್ದೀನಿ ಆಗಿಂದ. ಗಾಯ್ಸ್ ಇವಾಗ ಮನೆಗೆ ಬೇಗ ಬಂದ್ಬಿಟ್ಟಿದ್ದೀನಿ. ಏನು ರೀಸನ್ ಅಂದರೆ ರೋಡಲ್ಲಿ ಹೋಯ್ತಿರುವಾಗ ನಮ್ಮ ಕಡೆಯವ್ರು ಸಿಕ್ಬಿಟ್ಟು ಬಾ ಡ್ರಾಪ್ ಆಗ್ತೀನಿ ಅಂದರು. ಅದಕ್ಕೆ ಇಷ್ಟು ಬೇಗ ಬಂದು ಮನೇಲಿ ಮನೆ ಕಂಡಿದ್ದೀನಿ ಗಾಯ್ಸ್. ನೋಡಿ ಗಾಯ್ಸ್, ಇವತ್ತು ಬೆಳಗ್ಗೆ ಹಚ್ಚಿರೋ ದೀಪ ಇನ್ನೂ ತನಕ ಉರಿತೈತೆ ಅಂತ ನಾನು ಎಷ್ಟು ಭಕ್ತಿಯಿಂದ ಮಾಡಿರ್ಬೋದು ಅಲ್ವಾ ಗಾಯ್ಸ್ ಪೂಜೆನ. ಸೊ ನೋಡಿ ಗಾಯ್ಸ್, ನಾನು ರೆಡಿಯಾಗಿ ಬರೋಷ್ಟಲ್ಲಿ ನಮ್ಮಮ್ಮ ಹಾಲು ಮತ್ತು ಬಿಸ್ಕೆಟ್ನ ತರಿಸಿಟ್ಟವ್ರೆ. ಇದನ್ನು ತಿನ್ಕೊಂಡು ಸ್ವಲ್ಪ ಬರೆಯೋದೈತೆ, ಅದನ್ನು ಬರ್ಕೊಬಿಡ್ಬೇಕು. ನೋಡಿ ಗಾಯ್ಸ್, ನಮ್ಮಮ್ಮ ಹಾಲು ಕಾಯಿಸ್ಕೊಟ್ಟಿದ್ರೆ ಕುಡಿಯೋಕ್ಕೆ ಅಂತ ನಮ್ಮ ರೂಬಿ ಮಂಕಾಗಿ ಬಂದ ನಂತರ ಏನಾಯಿತು ಅಂತ ಕೇಳಿದ್ರೆ ಬಾ ಒಂದು ಸ್ವಲ್ಪ ಮುದ್ದು ಮಾಡು, ಇಲ್ಲ ಆಚೆ ಕಡೆ ಕರ್ಕೋಗು ಬಾ ಅಂತಿದ್ದ. ಅದಕ್ಕೆ ನಿಜ ಪಾಪ ಸರಿ ಮುದ್ದೆ ಮಾಡಿಬಿಡೋದ ಸಾಕು, ಆಚೆ ಕಡೆ ಕರ್ಕೋಗ್ಬಾರ್ದು ಅಂತ ಅನ್ಕೊಬಿಟ್ಟೆ. ಇವನ್ನ ನೋಡ್ತಿದ್ರೆ ಯಾವ ನಾಯಿ ಜ್ಞಾಪನ ಆಯ್ತದೆ ಗೊತ್ತಾ? ಗಾಯ್ಸ್ ಇವಾಗ ನಮ್ಮಮ್ಮ ಊಟ ಕೊಟ್ಟಿದ್ರು, ಊಟ ಮಾಡ್ಕೊ ಬರ್ಕೊಳ್ಳು ಅಂತೆ ಬಾ ಅಂತ. ಅದಕ್ಕೇ ನಾನು ಈಗ ಊಟ ಮಾಡ್ಕೊಂಡು ಸ್ವಲ್ಪ ಬರ್ಕೋಬೇಕು, ಅದನ್ನು ಬರ್ಕೋತೀನಿ ಗಾಯ್ಸ್.
ಇವಾಗ ಒಂದು ಸ್ವಲ್ಪ ಹೊತ್ತಲ್ಲಿ ಊಟ ಮಾಡ್ಕೊಂಡು ಬರ್ಕೊಳ್ಳೋದ ಅಂತ ಬುಕ್ ಹಿಡ್ಕೊ ಕೂತ್ಕೊಂಡೆ ಗಾಯ್ಸ್. ಸುಮಾರು ಐತೆ ಬರ್ಕೊಳ್ಳೋದು ಅಂದ್ಕೊಂಡು ಒಂದು ಕೈಲಿ ಮೊಬೈಲ್ ಇನ್ನೊಂದು ಕಡೆ ಪೆನ್ ಹಿಡ್ಕೊ ಕೂತ್ಕೊಂಡೆ. ಇನ್ಕಂಪ್ಲೀಟ್ ತುಂಬ ಇದ್ದಿದ್ರಿಂದನೂ ಇವಾಗಲೇ ಸ್ಟಾರ್ಟ್ ಮಾಡ್ಬಿಡೋದ ಅಂದ್ಕೊಂಡು ಡೇಟ್ ಆಗ್ತೈತೆ ಗಾಯ್ಸ್. ಇನ್ನೊಂದು ಸ್ವಲ್ಪ ಹೊತ್ತು ಬರ್ಕೊಂಡು ರೂಬಿನ ವಾಕಿಂಗ್ ಬೇರೆ ಕರ್ಕೊ ಹೋಗ್ಬೇಕು. ಆದಷ್ಟು ಬೇಗ ಇದನ್ನು ಕಂಪ್ಲೀಟ್ ಮಾಡಿಬಿಟ್ಟು ಕರ್ಕೊ ಹೋಗ್ಬಿಡ್ಬೇಕು ಗಾಯ್ಸ್. ಇಡೀ ನೈಟ್ ಕೂತ್ಕೊಬಾರ್ದು, ಅಷ್ಟೊಂದು ಕಂಪ್ಲೀಟ್ ಆಗೋಲ್ಲ, ಅಷ್ಟೊಂದು ಬೇರೆ ಐತೆ ಗಾಯ್ಸ್. ಇವಾಗ ಆದಷ್ಟು ಬರ್ಕೊಂಡು ರೂಬಿನ ವಾಕಿಂಗ್ಗೆ ಅಂತ ಕರ್ಕೊಬಂದಿದ್ದೀನಿ ಗಾಯ್ಸ್. ಬೇಗನೆ ಇವನು ಮಾಡಿ ಮುಗಿಸ್ಬಿಟ್ರೆ ನಾನು ಹೋಗ್ಬಿಟ್ಟು ಬರ್ಕೊಳಕ್ಕಾಯ್ತದೆ ಅಂದ್ಕೊಂಡು ಬೇಗನೆ ಕರ್ಕೊಬಂದ್ಬಿಟ್ಟಿದ್ದೀನಿ ಗಾಯ್ಸ್ ಇವಾಗಲೇ. ಸೊ ಗಾಯ್ಸ್, ಇವತ್ತಿನ ಚಾನಲ್ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಪ್ರೆಸ್ ಮಾಡೋದು ಮರಿಬೇಡಿ ಗಾಯ್ಸ್. ಥ್ಯಾಂಕ್ ಯು.